ಅಂದು ಬೆಳಗ್ಗೆ ಎಕ್ಸಾಕ್ಟ್ ಆಗಿ ಹೇಳಬೇಕಂದ್ರೆ ಜುಲೈ 1, 2018 ನ್ಯೂ ಡೆಲ್ಲಿಯಲ್ಲಿರುವ ಬುರಾರಿ ಸಂತ್ ನಗರ ಏರಿಯಾನಲ್ಲಿ ವಾಸಿಸುವ ಗುರುಚರಣ್ ಎಂದಿನಂತೆ ಅವರ ವಾಕಿಂಗ್ ಮುಗಿಸ್ಕೊಂಡು ಹಾಲ್ ತಗೊಳ್ಳೋಣ ಅಂತೇಳಿ ಹೋಗ್ತಾರೆ. ಗುರುಚರಣ್ ಯಾವಾಗಲೂ ಗುರುಚರಣ್ ಅವರ ಮಗನ ಸ್ನೇಹಿತನ ಅಂಗಡಿಗೆ ಹೋಗಿ ಹಾಲ್ ತಗೊಳ್ಳೋದು ವಾಡಿಕೆಯಾಗಿ ಇಟ್ಕೊಂಡಿದ್ರು. ಅದೇ ರೀತಿ ಆ ದಿನ ಕೂಡ ಅಂಗಡಿ ಹತ್ರ ಹೋದ್ರು. ಹೋದಾಗ ಅಂಗಡಿ ಮುಂದೆ ಸಾಕಷ್ಟು ಜನ ತುಂಬಿಕೊಂಡಿದ್ರು. ಸ್ವಲ್ಪ ಹತ್ತದಲ್ಲಿ ಹೋಗಿ ನೋಡ್ತಾರೆ, ಆ ದಿನ ಅಂಗಡಿ ಕ್ಲೋಸ್ ಆಗಿತ್ತು. ಈಗಲೂ ನೋಡಿದ್ರೆ ಕೆಲವೊಂದು ಅಂಗಡಿಗಳು ಇರೋ ಕಡೆ ಗ್ರೌಂಡ್ ಫ್ಲೋರ್ ಅಲ್ಲಿ ಅವರ ವ್ಯಾಪಾರ ಸ್ಥಳ ಅಂಗಡಿನ ಮಾಡ್ಕೊಂಡಿರ್ತಾರೆ. ಫಸ್ಟ್ ಫ್ಲೋರ್ ಅಲ್ಲಿ ಅವರು ವಾಸವಾಗಿರ್ತಾರೆ. ಇಲ್ಲೂ ಕೂಡ ಅಂಗಡಿ ಮಾಲೀಕರು ಮೊದಲನೇ ಮಾಡಿಯಲ್ಲಿ ವಾಸವಾಗಿದ್ರು. ಗುರುಚರಣ್ ಅಂಗಡಿ ಆರಂಭವಾದ ದಿನದಿಂದ ಕೂಡ ಇಷ್ಟು ಲೇಟ್ ಆಗಿ ಯಾವತ್ತೂ ಕೂಡ ಓಪನ್ ಮಾಡಿರಲಿಲ್ಲ. ಅಂಡ್ ಅವರು ಕ್ಲೋಸ್ ಕೂಡ ಮಾಡಿಲ್ಲ. ಇನ್ ಕೇಸ್ ಅವ್ರು ಕ್ಲೋಸ್ ಮಾಡಿದ್ರೆ ಡೇಟ್ ಕೂಡ ಹಾಕ್ತಾ ಇದ್ರು, ಈ ಡೇಟಿಂದ ಈ ಡೇಟ್ ವರೆಗೂ ಕ್ಲೋಸ್ ಇದೆ, ಶಾಪ್ ಕ್ಲೋಸ್ ಇದೆ ಅಂತ. ಬಟ್ ಇವತ್ತು ಯಾಕೆ ಶಾಪ್ ಕ್ಲೋಸ್ ಇದೆ, ಕಸ್ಟಮರ್ಸ್ ಹೊರಗೆ ವೇಟ್ ಮಾಡ್ತಿದ್ದಾರೆ ಅಂತೇಳಿ ಗುರುಚರಣ್ ಫಸ್ಟ್ ಫ್ಲೋರ್ ಅಲ್ಲಿ ಅಲ್ವಾ ಮನೆ ಇರೋದು, ಸರಿ ಹೋಗಿ ನೋಡೋಣ ಅಂತೇಳಿ ಫಸ್ಟ್ ಫ್ಲೋರ್ಗೆ ಹೋಗ್ತಾರೆ. ಹೋಗಿ ಅವರ ಬಾಗಿಲನ್ನ ತಟ್ಟೋಣ ಅಂತೇಳಿ ತಟ್ತಾರೆ. ಆ ಬಾಗಿಲ ಮೇಲೆ ಕೈ ಇಟ್ಟಿದ ತಕ್ಷಣನೇ ಡೋರ್ ಆಟೋಮೆಟಿಕಲಿ ಓಪನ್ ಆಗುತ್ತೆ. ಒಳಗಡೆಯಿಂದ ಯಾವುದೇ ಲಾಕ್ ಹಾಕೊಂಡಿರೋದಿಲ್ಲ ಅವರು. ಅವರು ಒಳಗೆ ಸ್ವಲ್ಪ ಮುಂದಕ್ಕೆ ಹೋಗಿ ನೋಡ್ತಾರೆ. ಅವರು ಕಂಡಂತ ದೃಶ್ಯ ಅವರಿಗೆ ಬಹಳ ಆಘಾತವನ್ನು ಉಂಟು ಮಾಡುತ್ತೆ. ಶಾಕ್ ಆಗ್ತಾರೆ ಆ ಟೈಮಲ್ಲಿ. ಜೊತೆಲೆ ಇದ್ದಂತ ಕುಲ್ದೀಪ್ ಸಿಂಗ್ ಕೂಡ ಯಾಕೆ ಇವರಿಗೆ ಈ ರೀತಿ ರಿಯಾಕ್ಟ್ ಮಾಡ್ತಿದ್ದಾರೆ ಅಂತ ಹೋಗಿ ನೋಡ್ತಾರೆ. ಇಮಿಡಿಯೇಟ್ಲಿ ಕುಲ್ದೀಪ್ ಸಿಂಗ್ ಸಂತ್ ನಗರಲ್ಲಿರುವಂತಹ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡ್ತಾರೆ. ಆಗ ತಾನೇ ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ದಂತಹ ಇನ್ಸ್ಪೆಕ್ಟರ್ ಮನೋಜ್ ಕುಮಾರ್ ಅವರು ಕಾಲ್ನ ರಿಸೀವ್ ಮಾಡ್ತಾರೆ. ಅಂದ್ರೆ ಇನ್ಸ್ಪೆಕ್ಟರ್ ನೈಟ್ ಡ್ಯೂಟಿ ಮುಗಿಸ್ಕೊಂಡು ಆಗ ತಾನೇ ಸ್ಟೇಷನ್ಗೆ ಬಂದಿರ್ತಾರೆ. ಅದರಿಂದ ಆ ಸ್ಟೇಷನ್ ಹೆಡ್ ಕಾನ್ಸ್ಟೇಬಲ್ ಆಗಿರುವಂತಹ ರಾಜೇಶ್ ಅವರನ್ನ ಕಳಿಸ್ತಾರೆ. ಆಗಾಗಲೇ ಸಮಯ 7:30 ಆಗಿರುತ್ತೆ. ರಾಜೇಶ್ ಅವರು ಕ್ರೈಮ್ ಸ್ಪಾಟ್ಗೆ ಬರ್ತಾರೆ. ಬಂದು ಅವರ ಕಂಡಂತ ದೃಶ್ಯ ಅವರಿಗೆ ಒಂದು ರೀತಿ ಭಯ ಉಂಟು ಮಾಡುತ್ತೆ. ಇಮಿಡಿಯೇಟ್ ಆಗಿ ಪುನಃ ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡ್ತಾರೆ. ಸರ್, ದಯವಿಟ್ಟು ಸಿಚುವೇಶನ್ ಇಲ್ಲಿ ಸರಿ ಇಲ್ಲ, ನೀವು ಬನ್ನಿ ಅಂತ ಹೇಳ್ತಾರೆ. ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡಂತ ಇನ್ಸ್ಪೆಕ್ಟರ್ ಅವರು ಇಮಿಡಿಯೇಟ್ಲಿ ಸ್ಪಾಟ್ಗೆ ಅವರು ಕೂಡ ಬರ್ತಾರೆ. ಅವರು ಒಂದು ಓಪನ್ ಹಾಲಲ್ಲಿ ಕಂಡಂತ ಒಂದು ಸ್ಥಿತಿ 11 ಗ್ರಿಲ್ ಕಂಬಿಯಲ್ಲಿ 11 ಜನರ ನೇಣು ಬಿಗಿದ ಸ್ಥಿತಿಯಲ್ಲಿತ್ತು, ಇನ್ಕ್ಲೂಡಿಂಗ್ 2 ಮಕ್ಕಳು. ಒಂದು ಆಲದ ಮರದಲ್ಲಿ ರೆಂಬೆಗಳು ಹಿಂಗೆ ಬೇರುಗಳೆಲ್ಲ ನೇತಾಡ್ತಾ ಇರುತ್ತಲ್ಲ ನೆಲಕ್ಕೆ, ಆ ರೀತಿಯಲ್ಲಿ ಆ ದೃಶ್ಯವನ್ನೆಲ್ಲ ಊಹೆ ಮಾಡಿಕೊಂಡ್ರು. ಆಲದ ಮರದ ರೀತಿಯಲ್ಲಿ ಇದೆ ಅಂತೇಳಿ ಕಂಪ್ಯಾರಿಸನ್ ಮಾಡಿಕೊಂಡು ತಕ್ಷಣ ಅವರು ಕೂಡ ಶಾಕ್ ಆದರು. ಇನಿಷಿಯಲ್ ಸ್ಟೇಜಲ್ಲಿ ಇನ್ಸ್ಪೆಕ್ಟರ್ ಇದನ್ನ ಒಂದು ಸೂಸೈಡ್ ಕೇಸ್ ಇರ್ಬೋದು ಅಂತ ಡಿಸೈಡ್ ಮಾಡಿದ್ರು. ಇವತ್ತು ನಾವು ಡಿಕೋಡ್ ಮಾಡೋದು 11 ಡೆಡ್ ಬಾಡೀಸ್ 11 ಡೈರೀಸ್ ಒಂದು ಡಾರ್ಕ್ ಸೀಕ್ರೆಟ್. ನಾನು ಕಲ್ಪನಾ, ನೀವು ನೋಡ್ತಾ ಇರೋದು ಪ್ರಜ್ಞಾ ಡಿಕೋಡ್ಸ್. ಬನ್ನಿ ವಿಡಿಯೋ ಶುರು ಮಾಡೋಣ. ನಿಮಗೆ ಕ್ರೈಮ್ ಮಿಸ್ಟ್ರಿ ಅನ್ಸಾಲ್ವ್ ಕೇಸಸ್ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಇನಿಷಿಯಲ್ ಸ್ಟೇಜಲ್ಲಿ ಇದನ್ನ ಸೂಸೈಡ್ ಕೇಸ್ ಅಂತ ಅನ್ಕೊಂಡ್ರು. ಯಾಕೆಂದ್ರೆ ನೇಣು ಹಾಕಿದ ಎಲ್ಲರ ಕೈಗೆ ವೈರ್ನಿಂದ ಕಟ್ಟಲಾಗಿತ್ತು ಮತ್ತು ಕಣ್ಣಿಗೆ ಬಟ್ಟೆ ಕಟ್ಟಿದ್ರು, ಕಿವಿಗೆ ಕಾಟನ್ ಇಟ್ಟಿದ್ರು. ಇದರಿಂದ ಪೊಲೀಸರಿಗೆ ಅನುಮಾನ ಶುರುವಾಗುತ್ತೆ. ಇದು ಯಾಕೆ ಒಂದು ಕೊಲೆ ಆಗಿರಬಾರ್ದು, ಕೊಲೆ ಆಗಿದ್ರು ಕೂಡ ಇದನ್ನ ಸೂಸೈಡ್ ರೀತಿ ಅವ್ರು ಯಾಕೆ ಚಿತ್ರಣ ಮಾಡಿರಬಾರ್ದು, ಹ್ಯಾಂಗ್ ಮಾಡಿಬಿಟ್ಟು ಹೋಗಿರಬಾರ್ದು, ಆ ರೀತಿ ಕೂಡ ಥಿಂಕ್ ಮಾಡಿದ್ರು. ಬಟ್ ಇಲ್ಲಿ ಇನ್ನೊಂದು ವಿಷಯ ಏನು ಅಂದ್ರೆ, ಈಗ 11 ಜನರನ್ನ ಕೊಲೆ ಮಾಡಿದ್ದಾರೆ ಅಂತಂದ್ರೆ ಒಂದು 20 ಜನರ ಗುಂಪಾದ್ರು ಮ್ಯಾಕ್ಸಿಮಮ್ ಬಂದಿರಬಹುದು. ಬಟ್ 20 ಜನ ಬಂದು ಈಗ ಲೇಡೀಸ್ ಎಲ್ಲ ಇದ್ರು, 11 ಜನರಲ್ಲಿ ಲೇಡೀಸ್ ಇದ್ದಾರೆ. ಆ ಲೇಡೀಸ್ನ ಫೋರ್ಸ್ ಮಾಡಿದ್ದಾರೆ ಹ್ಯಾಂಗ್ ಮಾಡ್ಲಿಕ್ಕೆ ಅಂದ್ರೆ ಅವರು ಅದಕ್ಕೆ ಅಪೋಸ್ ಮಾಡಿದ್ರೆ ಬಳೆಗಳು ಹೊಡೆದಿರ್ಬೋದು, ಬೊಟ್ಟುಗಳು ಅಳಿಸಿರ್ಬೋದು, ಆ ರೀತಿ ಇದಿರ್ಬೋದು. ಬಟ್ ಇವರು ಹಾಕೊಂಡಿರೋ ಬಟ್ಟೆ ಆಗಿರಲಿ ಅಥವಾ ಬಳೆಗಳಾಗಿರಲಿ, ಜ್ವೆಲ್ಸ್ ಆಗಿರಲಿ, ಬಿಂದಿ ಆಗಿರಲಿ ಎಲ್ಲ ಕೂಡ ಅನ್ಟಚ್ಡ್ ಆಗಿತ್ತು. ಸೊ ಪೊಲೀಸರಿಗೆ ಇದು ಒಂದು ಚಾಲೆಂಜಿಂಗ್ ಆಗಿತ್ತು ಈ ಕೇಸ್. ಆ ಟೈಮಲ್ಲಿ ಇದು ಒಂದು ಫೇಕ್ ನ್ಯೂಸ್ ಅಂತ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬಕ್ಕೆ ಶುರುವಾಯಿತು. ಆಗಿನ ಸಮಯದಲ್ಲಿ ನವಭಾರತ್ ಟೈಮ್ಸ್ ನ್ಯೂಸ್ ಪೇಪರ್ ಸ್ಪೆಷಲ್ ಕರೆಸ್ಪಾಂಡೆಂಟ್ ವಿಶಾಲ್ ಆನಂದ್ ಅವರು ಟ್ವಿಟರ್ನಲ್ಲಿ ಫಸ್ಟ್ ಟೈಮ್ ಈ ಕೇಸ್ ಬಗ್ಗೆ ಟ್ವೀಟ್ ಮಾಡ್ತಾರೆ. ಆ ಟ್ವೀಟ್ ಮಾಡಿದ ನೆಕ್ಸ್ಟ್ ಡೇ ಅರೌಂಡ್ 8:30 ಮಾರ್ನಿಂಗ್ ಇರ್ಬೋದು. ಆಗ ಎಲ್ಲ ಮೀಡಿಯಾ ಪೀಪಲ್ ಕ್ರೈಮ್ ಸ್ಪಾಟ್ಗೆ ಬರ್ತಾರೆ. ಆ ಏರಿಯಾನೇ ಫುಲ್ ಒತ್ತಡ ಸ್ಥಿತಿಯಲ್ಲಿ ಇರುತ್ತೆ. ಬಟ್ ಆದ್ರೆ ಈ ಪೊಲೀಸರು ಬರೋದಕ್ಕೆ ಮೊದಲೇನೆ ಈ ಕ್ರೈಮ್ ಸ್ಪಾಟ್ಗೆ ಪೊಲೀಸರು ಆ ಮೀಡಿಯಾ ಪೀಪಲ್ ನೆಕ್ಸ್ಟ್ ಡೇ ಬರೋದಕ್ಕೆ ಮೊದಲೇನೆ ಅಲ್ಲಿನ ಲೋಕಲೈಸ್ ಪೀಪಲ್ ಏನ್ ಮಾಡ್ತಾರೆ ಅಂದ್ರೆ ಆ ವಿಡಿಯೋಸ್, ಫೋಟೋಸ್, ಆ ಸ್ಪಾಟ್ ಪ್ಲೇಸಸ್ ಎಲ್ಲಾನು ತೆಗೆದು ಫುಲ್ ವೈರಲ್ ಮಾಡ್ಬಿಡ್ತಾರೆ. ಅಲ್ಲಿಯ ಡೆಲ್ಲಿಯ ಗವರ್ನಮೆಂಟ್ ಹೇಳುತ್ತೆ, ಈ ವಿಡಿಯೋ, ಈ ಫೋಟೋ, ಈ ಕೇಸ್ಗೆ ಸಂಬಂಧಪಟ್ಟಂತೆ ಯಾರು ಕೂಡ ಶೇರ್ ಮಾಡಬಾರ್ದು, ಸೋಷಿಯಲ್ ಮೀಡಿಯಾನಲ್ಲಿ ಪೋಸ್ಟ್ ಮಾಡಬಾರ್ದು ಅಂತ ಹೇಳಿ ಹೇಳ್ತಾರೆ. ಬಟ್ ಅಷ್ಟೊತ್ತಿಗಾಗಲೇ ಅರ್ಧ ಜನ ಡೆಲ್ಲಿ ಪೀಪಲ್ಸ್ಗೆ ಈ ವಿಷಯ ಗೊತ್ತಾಗಿತ್ತು. ಸೊ ಅವತ್ತಿನ ದಿನ ಹೇಗೆ ಇತ್ತು ಅಂದ್ರೆ, ಒಂದು 1000ಕ್ಕೂ ಹೆಚ್ಚು ಜನರ ಗುಂಪು, ಪೊಲೀಸ್ ಆಫೀಸರ್ಗಳು, ಸ್ಪೆಷಲ್ ಫೋರ್ಸಸ್ ಆಗಿರಲಿ, ಮತ್ತೆ ಫಾರೆನ್ಸಿಕ್ ಅವರಾಗಿರಲಿ, ಎಲ್ಲ ಟೀಮ್ಗಳು ಬಂದಿದ್ರು. ಒಂದು ಕ್ರೈಮ್ ಕೇಸಲ್ಲಿ ಸಿಎಂನೇ ಸ್ವತಃ ಬರ್ತಾರೆ ಅಂದ್ರೆ ಅದು ಸುಮ್ಮನೆ ವಿಚಾರ ಅಲ್ಲ. ಆ ಕೇಸ್ ಎಷ್ಟು ಸೀರಿಯಸ್ ಆಗಿರ್ಬೋದು ಅಲ್ವಾ. ಸುತ್ತಮುತ್ತ ಜನರು ಆ ಸ್ಟ್ರೀಟ್ ಅಲ್ಲಿ ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ರು. ಮತ್ತೆ ಆ ಡೆಲ್ಲಿ ಪೊಲೀಸ್ಗೆ ಈ ಕೇಸ್ ತುಂಬಾನೇ ಸ್ಪೆಷಲ್ ಕೇಸ್, ಬೇಗನೆ ಮುಗಿಸ್ಬೇಕು ಅಂತ ಹೇಳಿ ಜನರು ಕೂಡ ಕಾಯ್ತಾ ಇದ್ರು. ಅಷ್ಟು ಜನರ ಕಣ್ಣು ಪೂರ್ತಿ ಕೂಡ ಈ ಕೇಸ್ ಮೇಲೆ ಇತ್ತು. ಮೀಡಿಯಾದಲ್ಲಾಗಿರಲಿ, ಮಾತಾಡೋದಾಗಿರಲಿ ಎಲ್ಲ ಕೂಡ ಅಷ್ಟು ವೈರಲ್ ಆಗಿತ್ತು. ಇವರಿಗೆ ಆಗ ಒಂದು ಕ್ಲೂಸ್ ಇರುತ್ತೆ, ಸಿಸಿಟಿವಿ ಫುಟೇಜ್. ಅವರ ಮನೆ ಮೈನ್ ಡೋರ್ಗೆ ಫೋಕಸ್ ಆಗೋ ರೀತಿ ಇತ್ತು ಒಂದು ಸಿಸಿಟಿವಿ. ಆ ಲಾಸ್ಟ್ ಮಂತ್ ಇಂದ ಏನೆಲ್ಲ ನಡೆದಿದೆ ಅಂದ್ರೆ, ಆ ಘಟನೆ ನಡೆದ ಇಂದಿನ 1 ತಿಂಗಳ ಫುಟೇಜ್ಗಳನ್ನ ಎಲ್ಲನೂ ಕೂಡ ನೋಡಿ ಮುಗಿಸ್ತಾರೆ. ನೋಡಿದಾಗ ಅವರಿಗೆ ಕೆಲವು ಆಘಾತಕಾರಿ ವಿಷಯಗಳು ಆ ಸಿಸಿಟಿವಿಯಲ್ಲಿ ಕಾಣುತ್ತೆ. ಅದು ಏನು ಅಂತಂದ್ರೆ, ಆ ಘಟನೆ ನಡೆದಿದ್ದು ಜುಲೈ 1, 2018. ಬಟ್ ಜುಲೈ 29, ಜುಲೈ 30 ಈ ಟೈಮಲ್ಲೆಲ್ಲಾನು ಅವರದೇ ಮನೆಗೆ ಸಂಬಂಧಪಟ್ಟ ವ್ಯಕ್ತಿಗಳು ಅಂದ್ರೆ ಈಗ ಯಾರು ನೇಣು ಬಿಗಿದ ಸ್ಥಿತಿಯಲ್ಲಿ ಇದ್ರಲ್ಲ ಅವರೇ ಚೇರ್ಗಳನ್ನ ತಗೊಂಡು ಹೋಗ್ತಾರೆ ಮನೆ ಒಳಗೆ. ಮತ್ತೆ ಶಿವಂ ಅಂಗಡಿಯಿಂದ ಏನು ತೆಗೆದುಕೊಂಡು ಹೋಗೋ ರೀತಿಯಲ್ಲಿ ಸಿಸಿಟಿವಿಯಲ್ಲಿ ಕಾಣುತ್ತೆ. ಶಿವಂ ಅನ್ನೋರು ಈಗ ನೇಣು ಬಿಗಿದ ಸ್ಥಿತಿಯಲ್ಲಿದ್ರಲ್ಲ ಅವರಲ್ಲಿ ಒಬ್ರು. ಝೂಮ್ ಮಾಡಿ ನೋಡಿದ್ರೆ ಟೆಲಿಫೋನ್ ವೈರ್ ಯಾವುದು ಅಂದ್ರೆ ಅವರ ಕೈಯಲ್ಲಿ ಕಟ್ಟಿತ್ತು ವೈರ್ ಅಂತ ಹೇಳಿದಲ್ಲ, ಸೊ ಅದೇ ಈ ವೈರ್. ಆ ವೈರ್ ತಗೊಂಡು ಹೋಗೋದು ಇತ್ತು, ಮತ್ತೆ ಚೇರ್ಗಳನ್ನ ಕೂಡ ತಗೊಂಡು ಹೋಗೋದು ಇತ್ತು.
ಸೂಸೈಡ್ ಅಂತ ಚೇರ್ ತಗೊಂಡು ಹೋಗ್ತಾ ಇದ್ದಾರೆ ಮತ್ತೆ ವೈರ್ಗಳು ಇತ್ತು. ಸೊ ಮನೆಗೆ ಯಾರು ಕೂಡ ಎಂಟ್ರಿ ಆಗಿಲ್ಲ. ಮೂರನೇ ವ್ಯಕ್ತಿಗಳು. ಸೊ ಸಿಸಿಟಿವಿ ರೆಕಾರ್ಡ್ ಪ್ರಕಾರ ಮನೆಗೆ ಯಾರು ಬಂದಿಲ್ಲ. ಮತ್ತೆ ಎಲ್ಲ ಥಿಂಗ್ಸ್‌ಗಳು ಅಂದ್ರೆ ಅವತ್ತು ಅವರು ಡೆತ್ ಆದಾಗ ಏನೆಲ್ಲ ಐಡಿಯಾ ಯೂಸ್ ಮಾಡ್ಕೊಂಡ್ರೋ ಅದೆಲ್ಲ ಥಿಂಗ್ಸ್ ಇವರೇ ಸ್ವತಃ ಇವರ ಕೈಯಿಂದಲೇ ತಗೊಂಡು ಹೋಗಿದ್ದಾರೆ. ಆದ್ರಿಂದ ಇದೊಂದು ಸೂಸೈಡ್ ಕೇಸ್ ಅಂತೇಳಿ ಪೊಲೀಸರು ಡಿಸೈಡ್ ಮಾಡ್ತಾರೆ. ಬಟ್ ಆದ್ರೆ ನೈಬರ್ ಆಗಿರ್ಲಿ, ರಿಲೇಟಿವ್ಸ್ ಆಗಿರ್ಲಿ ಸೂಸೈಡ್ ಅನ್ನೋದಕ್ಕೆ ಒಪ್ಕೊಳ್ಳೋದೇ ಇಲ್ಲ. ಡೆಲ್ಲಿಯಲ್ಲಿ ಒಂದು ಶಾಪ್ ಇರೋದು ಸುಮ್ಮನೆ ವಿಚಾರ ಅಲ್ಲ. ಇಲ್ಲಿ ಸೂಪರ್ ಮಾರ್ಕೆಟ್ ಇದ್ರೆ ಹೇಗೋ ಅದೇ ರೀತಿ ಅಲ್ಲಿ ಡೆಲ್ಲಿಯಲ್ಲಿ ಒಂದು ಅಂಗಡಿ ಇಟ್ಕೊಂಡಿದ್ದಾರೆ ಅಂತಂದ್ರೆ ದೇ ಆರ್ ಬಿಸಿನೆಸ್ ಪರ್ಸನ್. ಯಾವುದೇ ರೀತಿ ಸಾಲ ಇಲ್ಲ. ಫ್ಯಾಮಿಲಿಯಲ್ಲಿ ಕೂಡ ಹೊರಗೆ ಫ್ಯಾಮಿಲಿಯಲ್ಲಿ ಸರಿ, ಹೊರಗೆ ಅಕ್ಕಪಕ್ಕನೂ ಸರಿ, ನೈಬರ್ಸ್ ಜೊತೆನೂ ಸರಿ ಪ್ರೀತಿಯಿಂದ ಇರೋರು. ಇನ್‌ಫ್ಯಾಕ್ಟ್ ಹೇಳಬೇಕು ಅಂದ್ರೆ ಅವರಿಗೆ ಒಂದು ಮಗಳು ಇದ್ರು ಪ್ರತಿಭಾ. ಆ ಪ್ರತಿಭಾಗೆ 4,00,000 ಖರ್ಚು ಮಾಡಿ ಅದ್ದೂರಿಯಾಗಿ ಎಂಗೇಜ್‌ಮೆಂಟ್‌ನ ಕೂಡ ಮಾಡಿದ್ದಾರೆ. ಹೀಗಿರ್ಬೇಕಾದ್ರೆ ಅವರಿಗೆ ಸೂಸೈಡ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿದೆ? ಸೂಸೈಡ್ ಮಾಡ್ಕೊಳ್ಳೋದೇ ಆಗಿದ್ರೆ ಅವ್ರ ಮಗಳಿಗೆ ಯಾಕೆ ಒಂದು ಎಂಗೇಜ್‌ಮೆಂಟ್ ಮಾಡಿ ಅಷ್ಟು ಖರ್ಚು ಮಾಡ್ತಾ ಇದ್ರು? ಅದು 13 ಡೇಸ್ ಬಿಫೋರ್ ಅಷ್ಟೇ, 13 ದಿನದ ಬಿಫೋರ್ ಅಷ್ಟೇ ಆ ಮಗಳಿಗೆ ಎಂಗೇಜ್‌ಮೆಂಟ್ ಆಗಿದೆ. ಇದು ಪೊಲೀಸರಿಗೆ ಒಂದು ಯಾವ ರೀತಿ ಈ ಕೇಸ್ ಇತ್ತು ಅಂದ್ರೆ ಒಂದು ಮೋಸ್ಟ್ ಪ್ರೆಷರಬಲ್ ಆಗಿತ್ತು. ಜನರಾಗಿರಲಿ, ರಿಲೇಟಿವ್ ಆಗಿರಲಿ ಈ ಕೇಸ್‌ನ ಕ್ಲೋಸ್ ಮಾಡಕ್ ಆಗ್ತಾ ಇಲ್ಲ. ಸೂಸೈಡ್ ಕೇಸ್ ಅಂತ ಹೇಳಿ ಇದನ್ನ ಕ್ಲೋಸ್ ಮಾಡ್ತಿದ್ದಾರೆ. ಇವರಿಗೆ ತಪ್ಪಿತಸ್ಥರನ್ನ ಕರೆಕ್ಟ್ ಆಗಿ ಕಂಡುಹಿಡಿಯಕ್ಕೆ ಆಗ್ತಿಲ್ಲ. ಅದರಿಂದನೇ ಈ ಕೇಸ್‌ನ ಕ್ಲೋಸ್ ಮಾಡ್ತಿದ್ದಾರೆ ಅಂತ ಹೇಳಿ ಜನರಾಗಿರಲಿ, ಅವರ ರಿಲೇಟಿವ್ಸ್ ಆಗಿರಲಿ ಹೇಳೋದಕ್ಕೆ ಶುರು ಮಾಡಿದ್ರು. ಆಗ ಈ ಕೇಸ್‌ನ ಇನ್ನೂ ಸೀರಿಯಸ್ ಆಗಿ ತಗೊಂಡು ಈ ಕೇಸ್‌ನ ಡೆಲ್ಲಿ ಕ್ರೈಮ್ ಬ್ರಾಂಚ್‌ಗೆ ಚೇಂಜ್ ಮಾಡ್ತಾರೆ. ಡೆಲ್ಲಿ ಕ್ರೈಮ್ ಬ್ರಾಂಚ್‌ಗೆ ಚೇಂಜ್ ಮಾಡಿದಾಗ ಆಗಿನ ಡಿಸಿ ಜಾಯ್ ಅವರು ಸ್ಥಳಕ್ಕೆ ಬಂದು ಭೇಟಿ ನೀಡ್ತಾರೆ. ಆಫೀಸರ್ ಜಾಯ್ ಅವರು ಸೂಸೈಡ್ ಆಗಿದ್ದ ಸ್ಥಳಕ್ಕೆ ಬಂದಾಗ ಕೆಲವು ಸ್ಟ್ರೇಂಜ್ ಆದ ವಿಷಯಗಳನ್ನು ನೋಡ್ತಾರೆ. ಕೋಇನ್ಸಿಡೆಂಟ್ ಮತ್ತು ಸ್ಟ್ರೇಂಜ್ ಅಂತಾನೂ ಕೂಡ ಹೇಳ್ಬೋದು. ಏನೇನು ಅಂತಂದ್ರೆ ಅವರಿಗೆ 11 ಡೈರಿಗಳು ಸಿಗುತ್ತೆ. 2007 ರಿಂದ 2018 ವರೆಗೂ ಆ ಡೈರಿ 11 ವರ್ಷದ ಡೈರಿಗಳು ಸಿಗುತ್ತೆ. ಮತ್ತು ಅವ್ರು ಹಾಕೊಂಡು ಸೂಸೈಡ್ ಮಾಡ್ಕೊಂಡ್ರಲ್ಲ, ಸೊ 11 ಗ್ರಿಲ್ ಕಂಬಿಗಳು ಸಿಗುತ್ತೆ. ಈಗ ಒಂದು ಮನೆಗೆ ಗ್ರಿಲ್ ಕಂಬಿಗಳು ಅಳವಡಿಸಿದ್ದಾರೆ ಅಂತಂದ್ರೆ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ರೀಸನ್ ಇರುತ್ತೆ. ಒಂದು ವೆಂಟಿಲೇಷನ್ ಇರ್ಬೋದು ಅಥವಾ ಯಾವುದೋ ಒಂದು ಕಾರಣದಿಂದ ಇರುತ್ತೆ. ಇಲ್ಲಿ ಸಂಬಂಧನೇ ಇಲ್ದಿರೋ ಗ್ರಿಲ್ ಕಂಬಿಗಳು 11 ಕಂಬಿಗಳು ಮೇನ್ ಹಾಲಲ್ಲೇ ಇರುತ್ತೆ. ಇದರಿಂದ ಇನ್ನಷ್ಟು ಕ್ಯೂರಿಯಾಸಿಟಿಯಿಂದ ಡಿಸಿ ಅವರು ಅವರ ಡೈರಿಗಳನ್ನೆಲ್ಲ ಓದೋದಕ್ಕೆ ಒಂದೊಂದಾಗಿ ಒಂದು ವಾರ ಪೂರ್ತಿ ಹಗಲು ರಾತ್ರಿ ಯಾರ ಹತ್ರನೂ ಮಾತಾಡದೆ ಆ ಡಿಸಿ ಜಾಯ್ ಅವರು ಆ ಡೈರಿನ ಓದೋದಕ್ಕೆ ಶುರು ಮಾಡ್ತಾರೆ. 2018 ಜೂನ್ 24ರಲ್ಲಿ ಲಾಸ್ಟ್ ಆಗಿ ಆ ಡೈರಿಯಲ್ಲಿ ಬರೆದಿದ್ದಾರೆ. ಆ ಡೈರಿಯಲ್ಲಿ ಹೇಗೆ ಬರ್ದಿದೆ ಅಂದ್ರೆ ಯಾವುದೇ ಒಂದು ಕೇಸ್ ಫೈಲ್‌ಗೂ ಕೂಡ ಕಮ್ಮಿ ಇಲ್ಲ. ಆ ಕೇಸ್ ಫೈಲಲ್ಲಿ ಕೂಡ ಇಷ್ಟು ಕ್ಲಿಯರ್ ಆಗಿ ಡಿಸ್ಕ್ರೈಬ್ ಮಾಡಿರಲ್ಲ. ಆ ರೀತಿ ಪ್ರತಿಯೊಂದು ಕೂಡ ಈ ಡೈರಿಯಲ್ಲಿ ಬರ್ದಿದೆ. ಹಾಗಾದ್ರೆ ಇದು ಕೊಲೆನೂ ಅಲ್ಲ, ಸೂಸೈಡು ಅಲ್ಲ. ಹಾಗಾದ್ರೆ ಅದೇನು? ಪಾರ್ಟ್ 2 ವಿಡಿಯೋನಲ್ಲಿ ಹೇಳ್ತೀನಿ. ಲವ್ ಯು ಗೈಸ್. ಥ್ಯಾಂಕ್ ಯು.